ಹಾಯ್ ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು KCT ಅಪ್ಡೇಟ್ಗೆ ಸುಸ್ವಾಗತ. ನೋಡಿ, ಈ ಒಂದು ಇನ್ನು ಜಸ್ಟ್ 2-3 ಡೇಸ್ ಇದೆ KCT ಎಕ್ಸಾಮಿನೇಷನ್ಸ್. ನಾನು ಯಾವ ಥರ ಪ್ರಿಪೇರ್ ಆಗೋದು, ಯಾವ ಥರ ಓದೋದು, ಒಂದು ಒಳ್ಳೆ ಟಿಪ್ಸ್ ಇದ್ದರೆ ಹೇಳಿ ಬ್ರೋ ಅಂತ ಕೇಳ್ತಿದ್ರು ತುಂಬ ಜನ ಸ್ಟೂಡೆಂಟ್ಸ್. ಈ ಒಂದು ಟಿಪ್ಸಿಂದ ಮತ್ತು ಆಗೋದು ತುಂಬ ಜನ ವಾಟ್ಸಪ್ DM ಮಾಡೋದ್ರಿಂದ ನಾನು ವೀಡಿಯೋನ ನಾನೊಂದು ಒಳ್ಳೆ ಒಂದು ಟಿಪ್ಸ್ನ ಹುಡುಕಿದ್ದೀನಿ. ಇದರಿಂದ ನಿಮಗೆ ಖಂಡಿತ ಒಂದು ನಾಳೆ ಬರುವಂಥ ಎಕ್ಸಾಮಿನೇಷನ್ಸ್ಗೆ ಖಂಡಿತ ಯೂಸ್ ಆಗುತ್ತೆ. ಇದನ್ನು ಎಲ್ಲರೂ ಯೂಸ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿದೆ ಅನ್ನೋದು ಇನ್ಫಾರ್ಮೇಟಿವ್ ಆಗಿತ್ತಂದರೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ ಈಗ ಡೈರೆಕ್ಟ್ ಹೋಗೋಣ. ನೋಡಿ, ನೀವು ಫಸ್ಟ್ ಒಂದು ಕ್ರೋಮಿಗೆ ಬಂದ್ಬಿಟ್ಟು ನಿಮ್ಮದು KCT ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ ಅಂತ ಸರ್ಚ್ ಮಾಡಿ. ನಿಮಗೆ ಅಲ್ಲಿ CET ಆನ್ಲೈನ್ karnataka.gov.in ಅಂತ ಸಿಗುತ್ತೆ. ಇದು ಒಂದು ಗೌರ್ಮೆಂಟ್ ವೆಬ್ಸೈಟ್ ಆಗಿರುತ್ತೆ. ಇಲ್ಲಿ ನಿಮಗೆ ಕೀ ಆನ್ಸರ್ಸ್ ಸಿಗುತ್ತೆ. ಏನಪ್ಪ ಕೀ ಆನ್ಸರ್ಸ್ ತೋರಿಸ್ಬಿಟ್ರೆ ನಮಗೆ KCT ಎಕ್ಸಾಮಿನೇಷನ್ಸ್ ಮಾರ್ಕ್ಸ್ ಬಂದ್ಬಿಡುತ್ತೆ ಅಂತ ಕೇಳ್ತಿದ್ದೀರಾ. ನಾನು ಹೇಳೋ ಒಂದು ಅದನ್ನೇ ವೀಡಿಯೋನ ಕೊನೆವರೆಗೂ ನೋಡಿ. ನಿಮಗೆ ಏನಪ್ಪ ಟಿಪ್ಸ್, ಏನು ಟ್ರಿಕ್ಸ್ ಅನ್ನೋದು ಗೊತ್ತಾಗುತ್ತೆ. ಏನಪ್ಪ ಅಂದರೆ ಜಸ್ಟ್ ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ನಿಮಗೆ ಇಲ್ಲಿ ಒಂದು UG CET ಇದು ಒಂದು ಪ್ರತಿಯೊಂದು ಯಾವ ಇಯರ್ಲಿದೆ ಅದು ಒಂದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನೋದು ಸಿಗುತ್ತೆ. ನಿಮಗೆ ಆ ಪ್ರೀವಿಯಸ್ ಇಯರ್ ಕ್ವಶನ್ನ ಪೇಪರ್ನ ನೀವು ಜಸ್ಟ್ ಈ ಥರ ಒಂದು ಕ್ಲಿಕ್ ಮಾಡಿದ್ರೆ ಎಲ್ಲ ಒಂದು ಸಬ್ಜೆಕ್ಟ್ದು ಸಿಗುತ್ತೆ. ಎಕ್ಸಾಂಪಲ್ ಇಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಬಯಾಲಜಿ ಈ ಎಲ್ಲ ಒಂದು ನಿಮಗೆ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನೋದು ಸಿಗುತ್ತೆ. ಈ ಸಿಕ್ಕಿರೋ ಆನ್ಸರ್ನ ಜಸ್ಟ್ ಡೌನ್ಲೋಡ್ ಮಾಡ್ಕೊಂಬಿಟ್ಟು ನೀವೇನು ಮಾಡಬೇಕಪ್ಪ ಅಂದರೆ ಜಸ್ಟ್ ನಿಮ್ಮ ಒಂದು ChatGPT ಅಂದರೆ ಏನೋ ಯೂಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನಿಮಗೆ ಲಾಸ್ಟ್ 2 ಡೇಸ್ ಇದ್ದಾಗ ನೀವೇನು ಮಾಡಬೇಕಂದ್ರೆ ಜಸ್ಟ್ ಆ ಒಂದು PDF ಡೌನ್ಲೋಡ್ ಮಾಡ್ಕೊಂಬಿಟ್ಟು ಇದಕ್ಕೆ ನೀವು ಹಾಕ್ಬಿಟ್ಟು ಪ್ಲೀಸ್ ಗಿವ್ ದಿ ಕೀ ಪಾಯಿಂಟ್ಸ್ ಇನ್ ದಿ PDF. ದ ಕೀ ಪಾಯಿಂಟ್ಸ್ ಯು ಪ್ರೊವೈಡ್ ಶುಡ್ ಬಿ ಯೂಸ್ಫುಲ್ ಫಾರ್ ಟುಮಾರೋ ಎಕ್ಸಾಮಿನೇಷನ್ಸ್ ಅಂತ ಒಂದು ಜಸ್ಟ್ ನಿಮ್ದು ಏನಾಗುತ್ತೆ ಅಂದರೆ ನಾಳೆಗೆ ಅದು ಯೂಸ್ ಆಗಬೇಕು ನೀವು ಹೇಳೋಂಥ ಕೀ ಪಾಯಿಂಟ್ಸ್ ಅಂತ ಹಾಕಿ ಆ PDFನೆಲ್ಲ ರೆಡ್ಯೂಸ್ ಮಾಡುತ್ತೆ. ನೀವು ಯಾಕಂದರೆ ಪ್ರತಿಯೊಂದು ಅದಕ್ಕೆ ಆನ್ಸರ್ ಏನಂತ ಮಾಡ್ಕೊಂಡ್ರೆ ಆಗಲ್ಲ. ಜನರಲ್ ಪ್ಯಾಟರ್ನ್ ಅದೊಂದು ನೀಟಾಗಿ ಕೀ ಪಾಯಿಂಟ್ಸ್ ಅನ್ನೋದು ಕೊಡ್ತಾ ಹೋಗುತ್ತೆ. ಈ ಕೀ ಪಾಯಿಂಟ್ಸ್ನ ನೀವು ಒಂದು ಸರಿ ನಿಮ್ಗೆ ಬರ್ತಾ ಇದೆಯಾ ಇಲ್ಲ ಅಂದರೆ ನೀವೀಗ ಆಲ್ಮೋಸ್ಟ್ 2-3 ಡೇಸ್ ಅಂದರೆ ನೀವೆಲ್ಲ ಎಕ್ಸಾಮಿನೇಷನ್ ಪ್ರಿಪೇರ್ ಆಗಿದ್ದೀರಾ. ಇನ್ನು ಲಾಸ್ಟ್ 2 ಡೇಸ್ ಇದೆ, 1 ಡೇಸ್ ಇದ್ದಾಗ ಇದನ್ನು ನೀವು ಇದ್ರ ಜೊತೆ ಕುಂತು ಆಟ ಆಡಿ ಖಂಡಿತ ನಿಮಗೆ ಎಕ್ಸಾಮ್ಗೆ ನಾಳೆ ಬರುವಂಥ ಎಕ್ಸಾಮ್ಗೆ ಖಂಡಿತ ಯೂಸ್ ಆಗುತ್ತೆ. ಇದನ್ನೆಲ್ಲ ನೋಡ್ಕೊತ ಹೋಗಿ ನಿಮಗೆ ಈ ಕೀ ಪಾಯಿಂಟ್ಸ್ ಎಲ್ಲ ನಾನು ಯಾವ್ದು ಓದಿದ್ದೀನಿ, ಇನ್ನೂ ಯಾವ್ದು ಓದಿಲ್ಲ, ಇನ್ನು ಈ ಒಂದು ಪಾಯಿಂಟ್ಸ್ ಗೊತ್ತಿದೆಯಾ ಇಲ್ಲ ಅಂತ ನೋಡಿ. ನಾನು ಅದಕ್ಕೋಸ್ಕರ ಟಿಪ್ಸನ್ನು ಕೇಳಿದೆ. ಅದು ಯಾವ ಥರ ಪ್ರಿಪೇರ್ ಆಗಬೇಕು ಪ್ರತಿಯೊಂದು ಹೇಳ್ತಾ ಹೋಗುತ್ತೆ. ನಾನು ಆಮೇಲೆ ಒಂದು ಪಾಯಿಂಟ್ಸಲ್ಲಿ ಈಗ ನನಗೆ ಯಾವುದೋ ಒಂದು 9 ಪಾಯಿಂಟ್ಸ್ ನನಗೆ ಆ ಕೀ ಪಾಯಿಂಟ್ಸಲ್ಲಿ ನನಗೆ ಅದು ಡೌಟ್ಸ್ ಇದೆ, ನನಗೆ ಅದು ಬರಲ್ಲ. ಅವಾಗ ನೀವು ಮಾಡ್ಕೊ ಗಿವ್ ದಿ ಡಿಸ್ಕ್ರಿಪ್ಷನ್ ಅಬೌಟ್ 9 ಪಾಯಿಂಟ್ಸ್ ಅಂತ ಹಾಕಿ. ನಿಮ್ಗೆ ಯಾವ ಪಾಯಿಂಟ್ಸ್ ಅದು ಬರಲ್ಲ ಅದು ಏನು ಮಾಡುತ್ತೆ, ತಿರ್ಗಾ 9th ಪಾಯಿಂಟ್ನ ಹುಡುಕೊಂಬಿಟ್ಟು ಅದು ಒಂದು ಏನಿದೆ ಅದು ಎನ್ವಿರಾನ್ಮೆಂಟಲ್ ಕೆಮಿಸ್ಟ್ರಿ ಒಂದು ಕೀ ಕಾನ್ಸೆಪ್ಟ್ ಅಂದ್ಬಿಟ್ಟು ಅಲ್ಲಿ ಏರ್ ಪೊಲ್ಯೂಷನ್ಸ್ ಬಗ್ಗೆ ಅಲ್ಲಿ ಏನೇನಿರಬೇಕು, ಮೇಜರ್ ಪೊಲ್ಯೂಟೆಂಟ್ಸು, ಆಸಿಡ್ ರೈನ್ ಫಾರ್ಮ್ ಹೆಂಗಾಗುತ್ತೆ, ಹಾಗೂ ಫೋಟೋ ಕೆಮಿಕಲ್ ಸ್ಮಾಗು, ಇದು ಒಂದು ಹಾಗೆ ಗ್ರೀನ್ ಹೌಸಸ್ ಎಫೆಕ್ಟ್ ಆ್ಯಂಡ್ ಗ್ಲೋಬಲ್ ವಾರ್ಮಿಂಗ್, ಅದು ಪ್ರತಿಯೊಂದು ಹೀಗೆ ಕೊಟ್ಕೊಂಡು ಹೋಗುತ್ತೆ. ಇಲ್ಲಿ ಒಂದು ನಿಮಗೆ ಒಂದು ಪೂರ್ತಿ ಸಿಲೆಬಸ್ ಥರ ಒಂಥರ ಪೂರ್ತಿ ನಿಮಗೆ ಒಂದು ಕಂಪ್ಲೀಟ್ ಆಯ್ತು ಅಂದರೆ ನೆಕ್ಸ್ಟ್ ಪಾಯಿಂಟಿಗೆ ಹೋಗಿ ಇದೇ ಥರ ನೀವೇ ಮಾಡೋಕ್ಕೂ ಪ್ರೀವಿಯಸ್ ಇಯರ್ನ ಈಗ ಜಸ್ಟ್ ನೀವೇನು ಪೂರ್ತಿ ಸಿಲೆಬಸ್ ಅಂತ ಅನ್ನೋದು 2 ಡೇಸಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಲಾಸ್ಟ್ ಎಂಡ್ ಒಂದು ಬಂದು ಕೂತಿದ್ರಂತ ಈ ಒಂದು ಟಿಪ್ಸ್ನ ನೀವು ಯೂಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಖಂಡಿತ ನಾಳೆ ಬರುವಂಥ ಎಕ್ಸಾಮ್ಗೆ ಖಂಡಿತ ಯೂಸ್ ಆಗುತ್ತೆ. ಏನಿಲ್ಲ ನೋಡಿ, ಇನ್ನೊಂದು ಸರಿ ಹೇಳ್ತಿದ್ದೀನಿ. ನಿಮ್ಮದು ಒಂದು ಕ್ರೋಮ್ಗೆ ಹೋಗ್ಬಿಟ್ಟು ನಿಮ್ಮ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ ಅಂತ ಸರ್ಚ್ ಮಾಡಿ. ಅಲ್ಲಿ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಿಗುತ್ತೆ. ಆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ತಂದುಬಿಟ್ಟು ನಿಮ್ಮ ChatGPTಗೆ ಹಾಕ್ಬಿಟ್ಟು ಇದನ್ನ ಕೀ ಪಾಯಿಂಟ್ಸ್ ಆಗಿ ಕೊಡು. ಅದರಲ್ಲಿ ನಿಮ್ಗೆ ಯಾವುದೋ ಒಂದು ಕೀ ಪಾಯಿಂಟ್ಸ್ ಡೌಟ್ಸ್ ಇತ್ತಂದ್ರೆ ಅದನ್ನ ಡಿಸ್ಕ್ರಿಪ್ಷನ್ಸ್ ಕೊಡಿ ಅಂತ ಕೇಳಿ ಅದು ಕೊಡುತ್ತೆ. ಖಂಡಿತ ಆದಷ್ಟು ಓದ್ಕೊಂಡು ನೀವೆಲ್ಲ ಒಂದೊಂದು ಈಗ ಕೆಮಿಸ್ಟ್ರಿ ಆಯಿತು, ನೆಕ್ಸ್ಟು ಫಿಸಿಕ್ಸು, ನೆಕ್ಸ್ಟು ಬಯಾಲಜಿ, ಹೀಗೆ ಎಲ್ಲ ಪೇಪರ್ನ ಮಾಡ್ಕೊತೀವಿ. ನೆಕ್ಸ್ಟ್ ಖಂಡಿತ ನಿಮಗೆ ಎಕ್ಸಾಮಿನೇಷನ್ಸ್ ಅನ್ನೋದು ಒಳ್ಳೆಯದಾಗುತ್ತೆ. ನಿಮ್ಗೆ ಎಲ್ಲರಿಗೂ ಆಲ್ ದ ಬೆಸ್ಟ್. ಮತ್ತು ಇನ್ನೇನಪ್ಪ ಅಂದರೆ ಎಲ್ಲ ಮುಗಿಸಿದ್ದೀನಿ, ಇನ್ನು ಲಾಸ್ಟ್ 1 ಡೇ ಇದ್ದಾಗೆ ಮಾಡಬೇಕಂದ್ರೆ ನಿಮ್ಮ ಫ್ರೆಂಡ್ಸ್ಗೆ ಕಾಲ್ ಮಾಡಿಬಿಟ್ಟು ಎಷ್ಟು ಓದಿದ್ರೆ ಅದನ್ನೆಲ್ಲ ಕೇಳೋಕೋಬೇಡಿ. ಈಗ ಜಸ್ಟ್ ಏನು ಮಾಡಬೇಕಂದ್ರೆ ನೀವು ಚಿಕ್ಕ ಮಕ್ಕಳು ಇದ್ದಾಗೆ ನಾವು ಹೆಂಗೆ ಮಾಡ್ತಿದ್ವಿ, ನಮಗೆ ನಾವೇ ಹೇಳ್ಕೊತಿದ್ದವಲ್ಲ ಅದೇ ಥರ ನೀವೇ ಮಾಡಬೇಕು. ಇವಾಗ ನೀವು ಓದಿದ್ದು ನೀವೇ ರಿವೈಸ್ ಮಾಡ್ಕೋಬೇಕು. ಇದನ್ನು ಓದಿದ್ದೀನಿ, ಇದು ನೆಕ್ಸ್ಟ್ ಇದರಲ್ಲಿ ಇದು ಆ ಥರ ಕೀ ಪಾಯಿಂಟ್ಸ್ನ ಇಟ್ಕೊಂಡು ಫಾರ್ಮುಲೆಲ್ಲ ಬಾಯ್ಟ್ ಹೊಡ್ಕೊಂಡೋಗಿ ಖಂಡಿತ ಎಕ್ಸಾಮಿನೇಷನ್ ನಿಮಗೆ ಎಲ್ಲರಿಗೂ ಚೆನ್ನಾಗಿ ಹೋಗುತ್ತೆ. ಒಳ್ಳೆ ರ್ಯಾಂಕನ್ನು ತೆಗಿ. ನಾನು ಮುಂದೆ ಬರುವಂಥ ನಿಮಗೆ ಪ್ರತಿಯೊಂದು ಗೈಡ್ಲೈನ್ಸ್ ನಾನು ಇರ್ತೀನಿ. ನಿಮಗೆ ಪ್ರತಿಯೊಂದು ನಾನು ನಿಮ್ಗೆ ಹೇಳ್ತಾ ಇರ್ತೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ನಮ್ಮ ವಾಟ್ಸಪ್ ಕೂಡ ಜಾಯ್ನ್ ಆಗಿ ಪ್ರತಿಯೊಂದು ಅಪ್ಡೇಟು ಟೈಮ್ ಟು ಟೈಮ್ ಸಿಗುತ್ತೆ. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಗುಡ್ ಡೇ, ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬಾಯ್.